ಕಲ್ಲುಗಳನ್ನು ಎಸೆದಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ದಾರೆ, ಪೊಲೀಸ್ ಜೀಪ್ ಅನ್ನು ಅಲ್ಲಾಡಿಸಿ ಅದರ ಮೇಲೆ ನಿಂತ್ಕೊಂಡು ಹೊಡೆದಿದ್ದಾರೆ. ಸೊ ಇಂಥ ಒಂದು ಪುಂಡಾಟಿಕೆಯ ಗೂಂಡಾ ವರ್ತನೆ ಮಾಡಿದಂತ ಈ ಮುಸ್ಲಿಮರ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ವಿಡ್ರಾ ಮಾಡಿಕೊಳ್ಳುವಂತಹದ್ದು ನಿರ್ಧಾರವನ್ನು ಮಾಡಿದೆ. 43 ಕೇಸ್ಗಳು ಒಟ್ಟು. ಅದರಲ್ಲಿ NIA ಕೊಟ್ಟಂತಹ ಕೇಸನ್ನೇ ವ್ಯವಸ್ಥಿತವಾಗಿ ಇದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ಸೇರಿಸಿದ್ರು. ಇದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂತಹ ಸಂಜೀವ್ ಬಡಸ್ಕರ್ ಇಡೀ ಇಲ್ಲಿಯ ಎಲ್ಲ ಡಾಕ್ಯುಮೆಂಟ್ಗಳನ್ನ ಸಿಡಿಗಳನ್ನ ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ಗಿರೀಶ್ ಭಾರದ್ವಾಜ್ ಅನ್ನುವಂತ ಅಡ್ವೊಕೇಟ್ ಮೂಲಕ PIL ಹಾಕಿದ್ರು. ಇವತ್ತು ಹೈಕೋರ್ಟ್ ಅದನ್ನ ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ. ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ಸರಿಯಾಗಿ ಏಟು ಕೊಟ್ಟ ಹಾಗಿದೆ. ನೀವು ಮಾಡ್ತಾ ಇರುವಂತ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ. ಇಲ್ಲಿಯ ಕಮಿಷನರ್ ಆಗಲಿ DC ಅವರಾಗಲಿ ಇದನ್ನು ವಾಪಸ್ ತಗೊಳ್ಳಬಾರದು ಅಂತ ಹೇಳಿ ರಿಪೋರ್ಟ್ ಕೊಟ್ಟಂತದ್ದು ಇದ್ದಾಗಲೂ ಕೂಡ ಮುಸ್ಲಿಂ ತುಷ್ಟೀಕರಣ, ನೀವು ಮುಸ್ಲಿಂ ತುಷ್ಟೀಕರಣ ಮಾಡಿ, ಆದ್ರೆ ಗೂಂಡಾಗಳ ತುಷ್ಟೀಕರಣ, ಕಿಡಿಗೇಡಿಗಳ, ಬೆಂಕಿ ಹಚ್ಚೋರನ್ನ, ಗಲಾಟೆ ಮಾಡೋವರಿಗೆ ತುಷ್ಟೀಕರಣ ಮಾಡಿ ಅವರನ್ನು ಓಲೈಸ್ತಾರೆ, ಅವರನ್ನ ಬಚಾವ್ ಮಾಡ್ತೀರಿ ಅಂತನ್ನುವಂಥದ್ದು ಇದು ಅರಗಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಆದ್ರೂ ನಿಮ್ಮ ಅಧಿಕಾರದ ದರ್ಪದಿಂದ ಕ್ಯಾಬಿನೆಟ್ ನಲ್ಲಿ ನೀವು ಅದನ್ನು ನಿರ್ಣಯ ತಗೊಂಡ್ರಿ. ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ತಪರಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಕೇಸುಗಳ ಗುಂಡಾಗಳಿಗೆ ನೀವು ಇಡೀ ರಾಜ್ಯದಲ್ಲಿ ಪೋಷಣೆ ಮಾಡ್ತಾ ಇದ್ರಿ, ವ್ಯವಸ್ಥಿತವಾಗಿ ಪೋಷಣೆ ಮಾಡ್ತಾ ಇದ್ರಿ, ಪ್ರೇರಣೆ ಕೊಡ್ತಾ ಇದ್ರಿ. ಇವತ್ತು ಜೈಲಿನ ಒಳಗಡೆಗೆ ಇರುವಂತಹ ಈ ರೀತಿಯ ಮುಸ್ಲಿಂ ಕೈದಿಗಳು ಪುಂಡಾಟಿಕೆ ನಡೀತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಇರುವುದು, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಇದು ನಿಮ್ಮ ಕುಮ್ಮಕ್ಕಿದು. ಇವತ್ತಿನ ಈ ನಿಮ್ಮ ಮುಸ್ಲಿಂ ತುಷ್ಟೀಕರಣದ ಪರಿಣಾಮದಿಂದ ಇವತ್ತು ಅವ್ರಿಗೆ ಏನ್ ಅನ್ಸಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಸರ್ಕಾರ ಇದೆ ಅನ್ನೋ ಹಾಗೆ ದರ್ಪದಿಂದ ವರ್ತನೆ ಮಾಡುವಂತವ್ರಿಗೆ ನ್ಯಾಯಾಲಯ ಇವತ್ತು ಸರಿಯಾಗಿ ಏಟು ಕೊಟ್ಟಿದೆ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನ್ಯಾಯಾಲಯದ ಆಜ್ಞೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಗಿರೀಶ್ ಭಾರದ್ವಾಜ್ ಅಡ್ವೊಕೇಟ್ ಅವರಿಗೆ ಮತ್ತು ನಮ್ಮ ಹುಬ್ಬಳ್ಳಿಯ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂತ ಸಂಜೀವ್ ಬಡಸ್ಕರ್ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನೀವು ಕಾನೂನು ಹೋರಾಟ ಮುಂದುವರಿಸ್ತಾರೆ? ಕಾನೂನು ಹೋರಾಟ ಮುಗಿಸ್ತಾರೆ? ಇಲ್ಲ, ಈಗ ಹೈಕೋರ್ಟ್ನೇ ಸ್ಕ್ವಾಶ್ ಮಾಡಿದಾಗ, ಟೋಟಲ್ ಸ್ಕ್ವಾಶ್ ಮಾಡಿದಾಗ ಇನ್ನು ಅವ್ರೇನಾದ್ರು ಹೋದ್ರೆ ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಜನಾಕ್ರೋಶ ಆಗುತ್ತೆ. ಸೊ ನ್ಯಾಯಾಲಯಕ್ಕೆ ಅವಮಾನ ಮಾಡಿದಂಗಾಗತ್ತೆ. ಇದು ಅವ್ರು ಹೋಗ್ಲಿಕ್ಕಿಲ್ಲ ಅಂತನ್ನುವಂಥದ್ದು ಅನ್ಸುತ್ತೆ. ಅವ್ರು ಹೋದ್ರೆ ನಾವು ಕೂಡ ಅದರ ಸಂಬಂಧಪಟ್ಟಾಗ ಮತ್ತೆ ನಾವು ಅಪೀಲ್ ಹೋಗ್ತೀವಿ ಅಂತನ್ನುವಂಥದ್ದು ನನಗೆ 100ಕ್ಕೆ 99% ಹೇಳ್ತೀನಿ ಅವರು ಅಪೀಲ್ ಹೋಗಲ್ಲ. ಇಲ್ಲಿ ಮುಖಭಂಗ ಆದ್ರೆ ಅಲ್ಲೂ ಕೂಡ ಸಾಕಷ್ಟು ರೀತಿಯ ಮುಖಭಂಗ ಆಗತ್ತೆ. ಮತ್ತು ಕೇಸು ಯಾವ್ದು ಕೇಸ್ ಇದು ಏನೋ ಹೋರಾಟದ್ದು ಅಥವಾ ನ್ಯಾಯ ಕೊಡಿಸುವಂತದ್ದು ಜನಸೇವೆಯ ಕೇಸ್ ಅಲ್ಲ. ಇದು ಗೂಂಡಾವರ್ತಿಯ ಕೇಸ್, ಇದು ರೌಡಿಗಳ ಕೇಸ್. ಇದು ಸರ್ಕಾರದ ವಿರುದ್ಧ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡಿದಂತ, ಗಲಭೆ ಮಾಡಿದಂತವರ ಕೇಸು. ಇನ್ನು ಮೇಲ್ಮನೆ ಹೋದ್ರೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಅಪೀಲ್ ಹೋದ್ರೆ ಇವರಷ್ಟು ನಿರ್ಲಜ್ಜೆ ಆಗಲಿಲ್ಲ ಅಂತ ನಾವು ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಮೇಜರ್ ಆಗಿರುವಂತದ್ದನ್ನ ಕ್ಯಾಬಿನೆಟ್ ಒಳಗೆ ಸರ್ಕಾರ ತೀರ್ಮಾನ ತಗೊಂಡಿದೆ. ಅಲ್ಲಿ ಎಷ್ಟು ಇದು ಮೊದಲನೇ ಬಾರಿ ಅಲ್ಲ. 2013ರಲ್ಲಿ ಮೈಸೂರಲ್ಲಿ ಸುಮಾರು 700 ಜನರ ಕೇಸನ್ನು ವಾಪಸ್ ತಗೊಂಡಿದೆ. ಅದು ಕೂಡ ಇದೆ ಗಲಭೆಗೋರದ್ದೇ, ದಂಗೆಗೋರದ್ರೆ, ಬೆಂಕಿ ಹಚ್ಚಿದಂಥವ್ರೆ, ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಿದಂಥವ್ರದ್ದೇ ಕೇಸನ್ನು ವಾಪಸ್ ತಗೊಂಡ್ರು.
ಆ ಸಂದರ್ಭದಲ್ಲಿ ಕೋರ್ಟ್ ಯಾಕೆ ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಅದಂತೂ ಸಂಪೂರ್ಣವಾಗಿ 700 ಜನರದ್ದು ಪಾಸ್ ಆಗಿ ಅದರೊಳಗೆ ಅರ್ಧ ಜನ ಕೇರಳದ ಗುಂಡಾಗಳು ಬಂದಿದ್ರು, ಕೇರಳದ ಮುಸ್ಲಿಂ ಗುಂಡಾಗಳು ಬಂದಿದ್ರು. ಹಾಗಾಗಿ ಅದನ್ನು ವಾಪಸ್ ತಗೊಂಡು ಮುಚ್ಚಾಕುವಂತದ್ದು ಅವ್ರು ಯಶಸ್ವಿ ಆದ್ರು ಅಂತ ಹೇಳ್ತೇನೆ. ಅದಕ್ಕೆ ಈಗಲೂ ಕೂಡ ಅಷ್ಟೇ ಈ ರೀತಿಯ ಇವ್ರ ಪ್ರವೃತ್ತಿ ಏನಿದೆಯಲ್ಲ, ಈ ಪ್ರವೃತ್ತಿ ಅತ್ಯಂತ ಆಘಾತಕಾರಿ ಪ್ರವೃತ್ತಿ. ಗುಂಡಗಳ ರಕ್ಷಣೆ ಮಾಡುವಂತಹದ್ದು ಇದು ಶೋಭೆ, ಕಾಂಗ್ರೆಸ್ಸಿಗೆ ಶೋಭೆ ತರುವಂತಹದ್ದಲ್ಲ. ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದಂಥವರು ಈ ರೀತಿಯ ಗುಂಡಗಳನ್ನ, ಕಿಡಿಗೇಡಿಗಳನ್ನ, ರೌಡಿಗಳನ್ನ, ಬೆಂಕಿ ಹಚ್ಚುವಂಥವರನ್ನ, ದೇಶದ್ರೋಹಿಗಳನ್ನ ಬಚಾವ್ ಮಾಡುವಂತಹದ್ದಿದೆಯಲ್ಲ, ಇದು ಶೋಭೆ ತರುವಂತದ್ದಲ್ಲ, ಇದು ಖಂಡನೀಯವಾದ್ದು.